ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಯಾರಿಲ್ಲ ಹಾಡಿನ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಇವತ್ತು ಇಬ್ಬರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು, ಬಿಕಾಸ್ ಅವರಿಂದನೇ ನಾನು ಈ ಸಾಂಗ್ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ವಿನೋದಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DI ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ನಂಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದಣ್ಣ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿರೋದು ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ. ಅಷ್ಟೇ, ಜಾಸ್ತಿ ಮಾತಾಡೋಷ್ಟಿಲ್ಲ. ಸಾಂಗನ್ನು ಅವ್ರ ಮಡ್ಲಿಗೆ ಹಾಕಿದ್ದೀವಿ ಆವಾಗಲೇ ಹೇಳ್ದಂಗೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನು ಇವತ್ತೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಅದು ಯೂಸ್ ಆಗ್ತಾ ಇದೆ ಅಂತಂದರೆ ಅದು ಸಿನಿಮಾಗೂ ಗೆಲುವಾಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಕನ್ನಡ ಮ್ಯೂಸಿಕ್ಗೂ ಕೂಡ ಹೆಲ್ಪ್ ಆಗಬೇಕು. ಅದರಿಂದ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಾಗಲಿ ಅಂತ ಕೇಳ್ಕೊತೀನಿ. ಈಗ ನಾವೆಲ್ಲರೂ ಸಂತೋಷ್ ನಾರಾಯಣನ್ ಅವರಿಗೆ ಅಭಿಮಾನಿಗಳು, ನೀವು ಕೂಡ ಅವರ ಫ್ಯಾನಾ? ಈ ಕೊಲಾಬ್ರೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಫ್ಯಾನ್, ಅಯ್ಯೋ ನೆಕ್ಸ್ಟ್ ಲೆವೆಲ್ಲು. ಫಸ್ಟ್ ಟೈಮು ನಾನು ಶ್ರೇಯಸ್ ಬ್ರೋ ಮತ್ತು ಚೈತನ್ಯ ಸರು ಎಲ್ಲರೂ ಒಂದು ಝೂಮ್ ಕಾಲ್ ತೊಗೊಂಡ್ವಿ. ಅಲ್ಲಿ ನೋಡಿದಾಗ ಸ್ವತಃ ನಾರಾಯಣನ್ ದರ್ಶನ ಆಯಿತು. ಸಂತೋಷ್ ನಾರಾಯಣ್ ಸರ್ ಅವ್ರದ್ದು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಏನು ಫೀಲ್ ಇದೆ ಕ್ಯಾರೆಕ್ಟರ್ಗೆ ಅಷ್ಟು ಮಾತ್ರ ವರ್ಕ್ ಮಾಡು ಅಂತ ಹೇಳಿದ್ರು. ಅದು ಭಾರಿ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಬ್ರದರ್ ಆಕಾಶ್ ಈ ಸಿನಿಮಾಗೆ, ಈ ಸಾಂಗ್ಗೆ ಎಸ್ಪೆಷಲಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೈಕಲ್ ಅಂತ ಅವ್ರು ಈ ಸಾಂಗ್ಗೆ ಅಡಿಷ್ನಲ್ ಮ್ಯೂಸಿಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈಕಲ್. ಯಾಕಂದರೆ ನಾವು ಯಾವತ್ತೂ ನಮ್ಮ ಟೆಕ್ನಿಷಿಯನ್ಸ್ನ ವಿ ಹ್ಯಾವ್ ಟು ಕ್ರೆಡಿಟ್ ದೆಮ್. ಆಕಾಶ್ ಬನ್ನಿ ಸ್ಟೇಜ್ ಮೇಲೆ. ಮೈಕಲ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಆ್ಯಂಡ್ ನನ್ನ ಬ್ರದರ್ ಚಿರಾಯಿ ಅವ್ರು ಬಂದರು. ಉಜ್ಜಿ ಬ್ರೋ, ವಿನಯ್ ಬ್ರೋ, ಹಾಯ್, ಲವ್ ಯು ಬ್ರೋ. ಸೊ ಇದೆ ಇವತ್ತಿನ ಕನ್ನಡ ಇಂಡಿಪೆಂಡೆಂಟ್ ಸೀನ್ ಏನು ನಡೀತಾ ಇದೆ, ಅದಕ್ಕೆ ಇದೊಂದು ಭಾರಿ ದೊಡ್ಡ ಬಲ ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೂ ಈಗ ಒಂದು ಟ್ರೆಂಡ್ ಕಂಟಿನ್ಯೂ ಆಗಲಿ, ಇನ್ನೂ ಸಾಕಷ್ಟು ಸಾಂಗ್ಸ್ಗಳು ಬರಲಿ. ಕನ್ನಡ ಇಂಡಿ ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತು ನಾವು ಹೆಂಗೆ ತಮಿಳಲ್ಲಿ ಹಿಂದಿಯಲ್ಲಿ ನೋಡ್ತೀವಿ ಒಂದು ದೊಡ್ಡ ಮಾರ್ಕೆಟಾಗಿ ಬೆಳೆದಿದೆ ಅಂತ, ಕನ್ನಡ ಕೂಡ ದೂರ ಇಲ್ಲ. ಡೆಫಿನೆಟ್ಲಿ ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಈಗ ಆಲೋಕಿ ಅವರಿಲ್ಲಿದ್ದಾರೆ. ಯಾರಿಲ್ಲ ಸಾಂಗ್ ಲಾಂಚ್ ಕೂಡ ಆಗಾಯಿತು. ಒಂದೆರಡು ಲೈನ್ ನಿಮ್ಮಿಂದ ಕೇಳಿದ್ರೆ ನಾವೆಲ್ಲರೂ ಖುಷಿ ಆಗ್ಬಿಡ್ತೀವಿ ಅಂತ. ಸೊ ಇದು ಪ್ರಿಪೇರ್ ಆಗಿರಲಿಲ್ಲ ಇದೆಲ್ಲ ಹೇಳೋಕ್ಕೆ. ಬಟ್ ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಯಾರ ಹೀರೋ ಇರಲಿ ನಾವೇನೆ ವಿಲನ್ಗಳು, ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ 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 ಈ ಪಾಪಿ ಪ್ರಪಂಚಕ್ಕೆ ನಾವೇನೆ ಡಾನ್ಗಳು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಆಲೋಕಿ ಅವರೇ. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡು ವಿಶ್ವ ಬಂದಿದ್ದಾನೆ. ಲವ್ ಯು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದು ಎಲ್ಲ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸ್. ಇವತ್ತು ಎಲ್ಲ ನಮ್ಮ ನೋಡಿ ಆಟ ಆಡ್ಕೊಂಡು ನಮ್ಮ ಜೊತೆಲಿ ಬೆಳೆದವ್ರು ಇವತ್ತು ಸ್ಟಾರ್ಸ್ಗಳಾಗಿ ಮಿಂಚ್ತಾ ಇದ್ದಾರೆ. ಅದು ಹ್ಯಾಪಿ ಟು ಸಿ ದಟ್. ಯು ಆರ್ ಆಲ್ಸೋ ಒನ್ ಆಫ್ ದ ಸ್ಟಾರ್ಸ್. ಆಕಾಶ್ ಅವರೇ ಪ್ಲೀಸ್ 2 ಲೈನ್ಸ್. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಲೋಕಣ್ಣಂಗೆ ತುಂಬ ಥ್ಯಾಂಕ್ಸ್. ತುಂಬ ದಿವಸದಿಂದ ಅವ್ರ ಜೊತೆ ಇದ್ದೀನಿ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಈಗ ಬಂದಿರೋ ಕನ್ನಡ ಇಂಡಿಪೆಂಡೆಂಟ್ ರ್ಯಾಪರ್ಸ್ ಎಲ್ಲ ಎಷ್ಟೊಂದು ಸಾಂಗ್ಸ್ ಮಾಡಿದ್ದಾರೆ. ಬಟ್ ಕನ್ನಡ ಇಂಡಿ ಮೇನ್ ಸ್ಟ್ರೀಮ್ಗೆ ಹೋಗೋದಕ್ಕೆ ಇಟ್ಸ್ ಲೈಕ್ ಕ್ರೇಜಿ. ನಾನು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರೋದು. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮೈಕಲ್ ಅವರು ಪ್ಲೀಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆಲೋಕ್ ಅವ್ರಿಗೆ. ನಾನು ಲೈಕ್ ದಿಸ್ ಅಪಾರ್ಚುನಿಟಿ ಮೀನ್ಸ್ ಅ ಲಾಟ್ ಟು ಮೀ, ಬಿಕಾಸ್ ಇಷ್ಟು ದೊಡ್ಡ ಕನ್ನಡ ಇಂಡಿ ಸ್ಟಾರ್ ಜೊತೆ ವರ್ಕ್ ಮಾಡೋದು ಇಟ್ಸ್ ರಿಯಲಿ ಆನರ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಟು ಕೊಲಾಬ್ರೇಟ್ ವಿತ್ ದ OG ಸಂತೋಷ್ ನಾರಾಯಣ್ ಸರ್. ಇದು ಒಂದು ದೊಡ್ಡ ಅಪಾರ್ಚುನಿಟಿ ನನಗೆ ತುಂಬ ಹೃದಯದಿಂದ ಎಲ್ಲ ಟೀಮ್ಗೆ, ಬಲರಾಮ ದಿನಗಳು ಎಲ್ಲ ಟೀಮ್ ಮೆಂಬರ್ಸ್ಗೆ ಮತ್ತು ಆಲೋಕ್ಗೆ ಲಾಸ್ಟ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಆಲ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಂಟಿನ್ಯೂ ನಿಮ್ಮ ಈ ನಾವು ಹೇಗೆ ಕಿಂಗ್ ಆಫ್ ಗುಡ್ ವೈಬ್ಸ್ ಅಂತೀವಿ, ನಿಮ್ಮ ಗುಡ್ ವೈಬ್ಸ್ ಇದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಆಕಾಶ್ ಅವರೇ, ಥ್ಯಾಂಕ್ ಯು ಮೈಕಲ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಆಲ್ ಓಕೆ ಆ್ಯಂಡ್ ಹಿಸ್ ಅಮೇಸಿಂಗ್ ಟೀಮ್. ಥ್ಯಾಂಕ್ ಯು. ಇದೀಗ ಯಾರಿಲ್ಲ ಹಾಡಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬಲರಾಮನ ದಿನಗಳು ಟೀಮ್ ಕಾಯ್ತಾ ಇದ್ದಾರೆ. ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಲರಾಮನ ದಿನಗಳು ಕಲ್ಟ್ ಕ್ಲಾಸಿಕ್ ಸಿನಿಮಾಗೆ ಅಷ್ಟೇ ಅಮೇಝಿಂಗ್ ಟ್ಯಾಲೆಂಟ್ ಇರುವಂತಹ ಕಲಾವಿದರನ್ನ KM ಚೈತನ್ಯ ಸರ್ ಹುಡುಕಿ ಜೊತೆ ಸೇರಿಸಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಇಬ್ಬರನ್ನ ಜೊತೆಲಿ ಕರೆಯೋದ್ರೆ ಚಂದ. ಅವರು ಬ್ರದರ್ಸ್ ರೀತಿಯಲ್ಲೇ ಇರ್ತಾರೆ, ಎಲ್ಲಿ ಹೋದ್ರು ಕೂಡ ಅವರಿಬ್ರು ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಬಲರಾಮನ ದಿನಗಳು ಸಿನಿಮಾದಲ್ಲಿ ಅಮೇಝಿಂಗ್ಲಿ ಪರ್ಫಾರ್ಮ್ ಮಾಡಿರುವಂತಹ ಎರಡು ಟ್ಯಾಲೆಂಟೆಡ್ ಪ್ರತಿಭೆಗಳು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಜತ್ ಸರ್ ಹಾಗೂ ವಿನಯ್ ಗೌಡ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್ ಸರ್, ಏನ್ ಸರ್ ಇದು? ಒಂಟೆ ಪಾರ್ಕಿಂಗ್ ಅಲ್ಲಿ ಇದೆಯಂತೆ. ಬರೀ ಕಾಸ್ಟ್ಯೂಮ್ ಮಾತ್ರ ಚೇಂಜ್ ಆಗಿದೆಯಾ ಇಲ್ಲ? ಚೆನ್ನಾಗಿದೆ. ಆಮೇಲೆ ಕರೆ. ಇದ್ರಲ್ಲಿ ಕರೀಲ. ಹಾ, ನೈಸ್ ಕಾಸ್ಟ್ಯೂಮ್. ಕರೆದ್ಬಿಡ್ಲ ಇದ್ರಲ್ಲಿ. ಆಮೇಲೆ ಕರೆ ಅವ್ರ ಟೀಮ್ ಜೊತೆ ಕರೆ. ಹಾ, ವಿನಯ್ ಸರ್ ಪ್ಲೀಸ್ ನಿಮ್ಮಿಂದ ಶುರು ಮಾಡೋಣ. See, I always love all okay, and he's a brother to me, and being a part of our movie is like ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. ಆ್ಯಂಡ್ ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ. ಇಟ್ ವಾಸ್ ಬ್ಲೋನ್ ಮ್ಯಾನ್, ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್. ಸೊ ಇಟ್ಸ್ ಗೋಯಿಂಗ್ ಟು hit the chart busters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ I'm the one who's more excited for that. 26ನೇ ತಾರೀಕು ನನಗೆ ದಿನಗಳು ಗಂಟೆಗಳು ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ ನಾನು. ಯಾವಾಗ ಬರುತ್ತೆ 26th ಅಂದ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಜತ್ ಸರ್. ಫಸ್ಟ್ ಆಫ್ ಆಲ್ ಓಕೆ ಸರ್. ಯಾರಿಲ್ಲ ನನಗೆ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು. ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ, ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ, ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಬ್ಬರು ಅವರು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯವತ್ತ ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್. ತುಂಬ ಒಳ್ಳೆಯದಾಗಲಿ. ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ತೋರಿಸಿರೋದು ಒಂದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅಂದ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡಿರೋದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬ ಅದ್ಭುತವಾಗಿ ಚೈತನ್ಯ ಸರ್ ಅದನ್ನು ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಜತ್ ಸರ್. ಥ್ಯಾಂಕ್ ಯು ವಿನಯ್ ಸರ್. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಬಲರಾಮನ ದಿನಗಳು ಸಿನಿಮಾದಲ್ಲಿ ನಾನು ಆಗಲೇ ಹೇಳಿದಾಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅವರಲ್ಲಿ ಇನ್ನೂ 3 ಜನರನ್ನು ಕರೆಯುವಂತಹ ಸಮಯ. ಕಡ್ಡಿ ವಿಶ್ವ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರತಾಪ್ ನಾರಾಯಣ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಅಶ್ವಿನ್ ಹಾಸನ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅಶ್ವಿನ್ ಹಾಸನ್ ಸರ್ ಬಂದಿದ್ರು, ಅವ್ರನ್ನ ಕರಿತೀರಾ ಪ್ಲೀಸ್? ಊಟ ಮಾಡ್ತಿದ್ದಾರಾ? ಓಕೆ, ತುಂಬ ಬೇಗ ಊಟ ಮಾಡ್ತಿದ್ದಾರೆ ಅನ್ನಿಸ್ತಿಲ್ವಾ? ಹೌದು, ಒಬ್ಬಂಟಿ ಮಾಡಿಬಿಟ್ರು ನಿಮ್ಮನ್ನು. ಎಸ್, ಬಲರಾಮನ ದಿನಗಳು ನಿಮಗೆ ಹಾಡು ಎಷ್ಟು ಇಷ್ಟ ಆಯಿತು ವಿಶ್ವ ಸರ್? ಅದರ ಜೊತೆಗೆ 26ಕ್ಕೆ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ. ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು.
ಇಷ್ಟು ದಿವಸ ಹಳೆ ಟೈಮ್ಸ್ ನಮಗೇನು ಅಂತಂದರೆ ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಅಲೋಕನ್ ಕೈಲಿ ಹಾಡು ಆಡಿಸ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ ಅವ್ನು ಹೇಳ್ದಂಗೆ ಈ ಡೈಮೆನ್ಷನ್ಸು ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದಾನೆ ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ನನಗೆ ಫೀಲಿಂಗ್ ಇದು. ಇದ್ರಿಗಿನ ಇನ್ನೇನು ಬೇಕು ಹೇಳಿ, ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ ಒಂದು 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 ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದು ನನ್ನ ಫೀಲಿಂಗ್ ಇವಾಗ ಅಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ, ಈಗ ಒಂದು ವಾರದಿಂದ ನನಗೆ ಹಿಂಗಿರಲಿಲ್ಲ. ಹ್ಞೂ ಅಣ್ಣ, ಈಗ ಮಗು ನಿಮ್ಮ ಹೊಟ್ಟೆಲಿದೆ ಈಗ, ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿಯವರೆಲ್ಲ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಹ್ಞೂ ಅಣ್ಣ, ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ನನಗೆ ಇನ್ನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾನ್, ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್, ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದಾನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ. ನನಗೂ ಬುರ್ಕ ತಂದಿದ್ದೀನಿ ಅಂತಂದ್ರು. ಓವರ್ ಟು ಪಠಾನ್. ಅಸ್ಸಲಾಮ್ ಅಲೈಕುಮ್ ಬಾಯ್ ಅವ್ರ ಬೈಜಾನ್ಸ್ ಅಣ್ಣ. ಇಲ್ಲ, ಒಂದು ನಿಮಿಷ ಮೇಲೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಸಾಂಗ್ಗೆ ಈಗ ನಾನು ಎಂಟ್ರಿ BGM ಹಾಕೊಂಡು ವಾಕ್ ಮಾಡಿ ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ನಮ್ಮ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು. ಎಷ್ಟು ಜೋಶ್ ಕೊಟ್ಟಿದೆ ಅಂದರೆ ಸೀರಿಯಸ್ ಆಗಿ ಈಗ ಮನೆಗೆ ಹೋಗ್ತೀನೋ ಇಲ್ಲೋ, ಈಗ ಆನ್ ದ ವೇ ಒಂದು 100 ಸಲ ಕೇಳಬೇಕು ಅನ್ನಿಸ್ತಾ ಇದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಅಣ್ಣ ಏನದು ಲುಕ್ಕು ಪಾ ಸಕ್ಕತ್ ಇಷ್ಟ ಆಯಿತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ, ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಆ್ಯಂಡ್ ರವೀಂದ್ರ ದಯವಿಟ್ಟು ಬನ್ನಿ, ಒಬ್ಬನೇ ಆಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಬಲರಾಮನ ಜೊತೆಗೆ ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ, ನಿಮ್ಮ ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಒಂಟೆ ಎಲ್ಲಿ ಪಾರ್ಕೊಂಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್ ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರು ಕುಡಿತಾ ಇದೆ. ಇಲ್ಲ, ಹುಡುಗ ಇದಾನಣ್ಣ, ನೋಡ್ಕೊಂಡು ನನ್ಗೆ ಆಗ್ತಾ ಇಲ್ಲ ಖುಷಿಲಿ. ಹೇಳು ಗುರು, ಹೆಂಗೆ ಗುರು ನೀನ್ ಎಂಟ್ರಿ ಹೆಂಗಿತ್ತು? ಅಯ್ಯೋ, ಮಿಸ್ ಮಾಡ್ಕೊಂಡೆ. ಸಕ್ಕದಾಗಿತ್ತು. ಇನ್ನೊಂದ್ಸಲ ಎಂಟ್ರಿ. ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ. ಬಟ್ ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೇಗೆ ಅಂತ. ಇನ್ನು 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಸೊ ಯಾಕೆ ಇಲ್ಲ ಅದು ಅನ್ಲಿ, ಅದು ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಎಲ್ಲರಿಗೂ. ಇದೂ ನಮಗೆ ಇದು ಮೊದಲನೇ ಸಿನಿಮಾ ಅಂತಲೇ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಆ ಥರದಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಆಲೋಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ಈಗ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್. ಅರುಣ್ ಅವರೇ, ಯಾರಿಲ್ಲ ಹಾಡಲ್ಲಿ ನಿಮ್ಮ 3 ಜನರ ಲುಕ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತಾಡಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಖಂಡಿತ ನೋಡ್ಬಿಟ್ಟು. ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಇವರೊಬ್ಬರೇ ಬೇಗ ಬಂದಿರೋದು. ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ಟಾಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಾಗೆ ಸಿನಿಮಾ, ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಆ್ಯಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದರೆ ಅತುಲ್ ಸರ್ ಸೆಟ್ಟಿಗೆ ಬಂದಾಗ ಇದನ್ನು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳೋಣ ಅಂದ್ಕೊಂಡೆ ಮರೆತೋಗ್ತಾ ಇದ್ದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ
ಒಂದು ನೀವು ಹೇಳಿ ಪ್ಲೀಸ್. ಹೌದು, ಬೇರೆ ಅವರು ಪೊಲೀಸು ಅವ್ರನ್ನ ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾಳೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ನ ಫಾಲೋ ಮಾಡ್ಕೊಂಬಂದು ಅಡ್ಡ ಹಾಕ್ಬಿಟ್ಟು ಫುಲ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವರು ಅಡ್ವೊಕೇಟ್ ಅಲ್ವಾ ಅದರಲ್ಲಿ. ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಡ್ರಾಗ್ ಇಟ್ ದ ಕೋರ್ಟ್ ಅಂತಾರೆ. ತುಂಬ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟು ನಾನು ಅವ್ರನ್ನ ಕ್ಯಾರವನ್ಗೆ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನ ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆ್ಯಕ್ಚುಲಿ ಹೇಳಿದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ಥರ ನಾನು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನಿನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ, ನಿನ್ನೆ ಬೇಡ ಸುಮ್ಮನೆ. ಇವನು ಆ ದಿನಗಳು ಸಿನಿಮಾ ನೋಡಿದ್ದೆ ಬಂದು ನಮ್ಮ ಬಲರಾಮ ದಿನಗಳಲ್ಲೇ ಇವನೇ ತೋರಿಸಿದ್ದು ಕ್ಯಾರವನಲ್ಲಿ ಅಲ್ವಾ? ಹೌದೌದು, ಖಂಡಿತ. ಸೊ ಏನೋ ಕೇಳ್ದೆ, ಹಾಕಿದ್ದೀರಾ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ 26 ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ನಮ್ಮ ಈ 4 ಹಾಡುಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರೋ, ಐ ಮೀನ್ 3 ಹಾಡುಗಳನ್ನ ಸಪೋರ್ಟ್ ಮಾಡಿದರೆ ಇವತ್ತಿಂದ ಮತ್ತೆ 4ನೇ ಹಾಡನ್ನು ಸಪೋರ್ಟ್ ಮಾಡ್ತೀರಾ. ಆಲೋಕೆ ಸರ್ ಹಾಡಿರೋಂಥ ಹಾಡು. ಅದೇ ರೀತಿ ಸಿನಿಮಾನೂ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ನಂಬಿಕೆ ನಮಗಿದೆ, ನಮ್ಮ ಇಡೀ ತಂಡಕ್ಕಿದೆ. ಸರ್ದು ಲಾಸ್ಟ್ ಇಯರು ಮಾದೇವ, ಈ ವರ್ಷ ಸೇಮ್ ಅದೇ 26ಕ್ಕೆ ಬಲರಾಮ. 100% ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೆದ್ದಾಯ್ತು ಆಲ್ರೆಡಿ. ಇದೆ ಇದು. ಅಣ್ಣ ಇಲ್ಲಿ ಕೇಳಿ, ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಕೊಟ್ಟರು, ಸಿನಿಮಾ ಗೆದ್ದ ಮೇಲಂತೂ 2 ಬ್ಯಾಗ್ ಅದನ್ನ ಕೊಟ್ಟು ದುಬೈಲೇ ಸೆಟಲ್ ಮಾಡ್ಬಿಟ್ಟವ್ರೆ. ಅದಕ್ಕೆ ಇಷ್ಟು ರಿಚ್ ಆಗಿ ಬಂದಿದ್ದೀನಿ. ಅಲ್ಲ, ಇವತ್ತೆಲ್ಲಿ ಯಾರು ಮೆಟ್ರೋಲ್ ಯಾರು ಕೇಳಿಲ್ವಾ ಅಂತ? ಇವತ್ತು ಯಾರು ಕೇಳಿಲ್ಲ. ಆದ್ರೂ ನಿಮ್ ತರ ಮಾತ್ರ ಕಾಂಟ್ರವರ್ಸಿ ಮಾತ್ರ ಮಾಡ್ಕೊಳ್ಳಲ್ಲ. ನಾವು 3 ಜನ ಸೇಫ್ ಆಗೇ ಇರ್ತೀವಿ ಯಾವಾಗ್ಲೂ, ಅಲ್ಲ ಅಂತಮ್ಮ? ಅಲ್ಲ, ಹೌದೌದು. ಇನ್ನ ಕ್ವಶನ್ ಇದೆಯಾ? ಫ್ಲೈಟ್ ಲೇಟ್ ಆಯ್ತು. ಅಬೇಬಿ ಕಮ್ ಟು ದುಬೈ ಕರೀತಾ ಇದಾರೆ ಅವ್ರನ್ನ. ಅಣ್ಣ ಸಿನಿಮಾ ರಿಲೀಸ್ ಆಗಿದ ತಕ್ಷಣನೇ ಇಲ್ಲ, ನಾನು ಇವತ್ತು ಒಂದೇ ಒಂದು ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ ಅಣ್ಣ. ನಮ್ಮ ಬಾಯ್ ಚಾನ್ಸ್ ಕೇಳಕ್ಕೆ ಹೇಳ್ಬಿಡ್ತೀನಿ ಪ್ಲೀಸ್. ಅಣ್ಣ ನಾ ಇಷ್ಟೆಲ್ಲ ನಾನೇ, ಇವ್ರು ಹೇಳಿದ್ರು ಡೆಡಿಕೇಶನ್ನು ಇಲ್ಲಿ ಇಷ್ಟು ಖರ್ಚು ಮಾಡ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ಅದು ಒಂದು ರೀಸನ್ ಇದೆ ನಾನು ಮಾಡ್ತಾ ಇರೋದಕ್ಕೆ. ನಾನು ಕನ್ನಡದವನೇ, ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕಾರಿಂದ ಎಲ್ಲ ಹಾಕೊಂಡಿದ್ದೀನಿ. ಆದರೂ ಇವತ್ತು ಈ ಕಾಸ್ಟ್ಯೂಮು ದುಬೈಯಿಂದ ತಂದ್ಕೊಟ್ಟಣ ನನ್ನ ಫ್ರೆಂಡು. ರಿಸೀವ್ ಮಾಡ್ಕೊಳ್ಳೋವಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸರ್ ಇವನಿಗೊಂದು ಬೇಕಂತ ಕೊಡಿಸ್ತೀನಿ. ಆಯ್ತು ಸುಮ್ಮನೆ ಇರು, ಅಳ್ಬೇಡ. ಅವ್ರು ಕೇಳಿದ ಒಂದೇ, ನೀವು ಕನ್ನಡದವರು ಇಂದು ಎಕ್ಸಾಂಪಲ್ಲು, ನೀವು ನಮ್ಮ ಬಟ್ಟೆ ಹಾಕೊಂಡು ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಹೇಳ್ಕೊಳ್ತಾ ಇದ್ದೀರಲ್ಲ. ನಂಗೆ ಕರೆಕ್ಷನ್ ಮಾಡಿದ್ರು, ನಾನು ಸಲಾಮ್ ಅಲಿಕುಮ್ ಅಂತ ಇದ್ದೆ ಇಷ್ಟು ದಿನ, ಅದು ಅಸ್ಸಲಾಮ್ ಅಲಿಕುಮ್ ಅಂತ ಹೇಳಿ ಅದು ಪೀಸ್ ಟು ಯು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಆ ಕನ್ನಡದಲ್ಲಿ. ಅದು ಎಲ್ಲೋ ನನಗೆ ಆ ಪ್ರೀತಿ ಅವ್ರು ಕೊಡ್ತಾ ಇರೋದು ನೋಡಿದ್ರೆ, ಸಿನಿಮಾ ಆಲ್ರೆಡಿ ನಾವು ಗೆದ್ದಿದ್ದೀವಿ. ಎಕ್ಸಾಂಪಲ್ಲು ನೀವು ನಾವೆಲ್ಲ ಒಂದೇ ಏರಿಯಾ ಅಣ್ಣ. ಅಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ ಸೀರಿಯಸ್ ಆಗಿ ಇವತ್ತು ಸಂಜೆ ಪಕ್ಕ ಹಬ್ಬನೇ. ಅದು ಈ ಸಾಂಗ್ ಬಿಟ್ಟಿದ್ದೀರಾ, ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಥ್ಯಾಂಕ್ಸ್ ಟು ಯು ಶ್ರೇ, ಐ ಲವ್ ಯು. ಸೀರಿಯಸ್ ಆಗಲಿ ಈ ಸಾಂಗ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಬಿಲ್ಡಪ್ಗೆ. ಅಲೋಕ್ ಅವ್ರನ್ನ ನಾನು ಸೇಮ್ ಕಡ್ಡಿ ಹೇಳ್ದಂಗೆ, ಎಲ್ಲಿ ಡಾರ್ಲಿಂಗ್ ಅವ್ರು ಹೇಳ್ದಂಗೆ ನಾನು ಅವ್ರಿಗಿಂತ ಸ್ವಲ್ಪ ಜೂನಿಯರು. ಆದರೆ ಅವ್ರ ಗರಡಿಲೇ ನಾನು ಒಂಚೂರು ಓಡಾಡಿದ್ದೀನಿ. ಅವಾಗ ನೋಡಿರೋದು ಸಿಲಿಕಾನ್ ಸಿಟಿ ಟೈಮಲ್ಲಿ. ಸಚ್ ಎ ಟ್ಯಾಲೆಂಟೆಡ್ ಗೈ ಇವರು ಹೇಳ್ದಂಗೆ ಈವ್ನಿಂಗು ಯೂಸ್ ಟು ಸಿಂಗ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನೀವು ಆಡಿ ಈ ಥರ ಎಲ್ಲ ವಿನೋದಣ್ಣನ ಬಗ್ಗೆ ಡ್ರೀಮ್ ಇಟ್ಕೊಂಡು ಆಡಿದ್ದೀರಾ ಅಂತ ಹೇಳಿದ್ರಲ್ಲ, ಅಲ್ಲೇ ನಾವು ಗೆದ್ದುಬಿಟ್ವಿ.
ಇಂಥ ಒಂದು ಒಳ್ಳೆ ಸೋಲ್ಗೆ ಅಷ್ಟು ಚೆನ್ನಾಗಿ ಬರ್ದಿದ್ದೀರಾ. ಸೀರಿಯಸ್ ಆಗಿ ಕನ್ನಡದವರೆಲ್ಲ ಹೆಮ್ಮೆಯಿಂದ ಈ ಸಾಂಗ್ ಹಾಕೊಂಡು ಯೂಸ್ ಮಾಡ್ತೀವಿ. ಫಸ್ಟ್ ನಾನೇ ಈ BGM ಹಾಕೊಂಡು ಎಂಟ್ರಿ ಕೊಟ್ಟಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕು. ಮೂರು ಜನರಿಗೂ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಈಗ ಕನ್ನಡದವ್ರನ್ನ ಕರೆಯುವಂತಹ ಸಮಯ. ಅಶ್ವಿನ್ ಹಾಸನ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇಜರ್ ರೋಲನ್ನು ಮಾಡಿರುವಂತಹ ಅಶ್ವಿನ್ ಹಾಸನ್ ಸರ್, ಪ್ರೀತಿಯ ಸ್ವಾಗತ. ಊಟ ಅರ್ಧದಲ್ಲೇ ಬಿಟ್ಟು ಬಂದಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಆಯ್ತಾ ಅಶ್ವಿನ್ ಅವರೇ, ಯಾಕೆ ಗೊತ್ತಾ ನಿಮ್ಮ ಜೊತೆ ಬಂದಿಲ್ಲ? ನಿಮ್ಗೆ ಒಬ್ಬರೇ ಮಾತಾಡೋ ತಾಕತ್ತಿದೆ ಅದಕ್ಕೆ. ಯಪ್ಪ, ಎಲ್ರಿಗೂ ನಮಸ್ಕಾರ. ಊಟ ಮಾಡ್ತಾ ಇದ್ದೆ ಅದಕ್ಕೆ ಬರೋಕ್ಕೆ. ಸೊ ಇಲ್ಲಿವರೆಗೆ ನಮ್ಮ ಪ್ರಮೋಷನ್ನು ಎಲ್ಲ ಥರ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದದಿಂದ ಹಿಡಿದು ದುಬಾಯ್ ಶೇಖಿಂದ ಹಿಡಿದು ಎಲ್ಲ ಆಗಿದೆ. ಸೊ ಇವತ್ತು ನಮ್ಮ ಆಲ್ ಓಕೆ ಅವ್ರು ಬಂದಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಸೆಟ್, ಆಲ್ ಈಸ್ ಓಕೆ, ಜಸ್ಟ್ ಹಿಟ್ ಅಷ್ಟೇ. ಎವ್ರಿಥಿಂಗ್ ಈಸ್ ಓಕೆ. ಇವತ್ತು ಕರೆಕ್ಟಾಗಿ ಒಂದು ರೌಂಡ್ ಆಗಿದೆ ನಮ್ಮ ಬಲರಾಮನ ದಿನಗಳು. ವಿನೋದ್ ಸರ್ ಎವ್ರಿಥಿಂಗ್ ಈಸ್ ಸೆಟ್ ಸರ್, ಆಲ್ ಓಕೆ ಇವತ್ತಿದು. ಸೊ ಜಸ್ಟ್ ಯು ಹ್ಯಾವ್ ಟು ಕಾನ್ಕರ್ ಆನ್ 26th ಆನ್ವರ್ಡ್ಸ್ ಅಷ್ಟೇ. ಸೊ ಎವ್ರಿಥಿಂಗ್ ಈಸ್ ಸೆಟ್. ಆ್ಯಂಡ್ ಹಾನೆಸ್ಟ್ಲಿ ನಾನು TCS ಅಲ್ಲಿ ವರ್ಕ್ ಮಾಡಬೇಕಾದ್ರೆ ರಾಮ್ ಬೋಗಾದಿ ಈಸ್ ಮೈ ಕ್ಲೋಸ್ ಫ್ರೆಂಡ್, ನಿಮ್ಮನ್ನು ಭೇಟಿ ಮಾಡಿದವ್ರು. ಸೊ ಅಲ್ಲಿ ನಾನು ರ್ಯಾಪ್ ಅಷ್ಟು ಫಾಲೋ ಮಾಡಲ್ಲ, ಬಟ್ ನಿಮ್ಮ ಹಾಡುಗಳನ್ನು ಕೇಳಿಸಿದ್ದ. ಬಟ್ ಇವತ್ತು ನಮ್ಮ ಸಿನಿಮಾಗೆ ನೀವು ಹಾಡಿರೋದು ನನಗೆ ಖುಷಿ ಇದೆ. ಸೊ ಶ್ರೇಯಸ್ ಅವ್ರ ಎಫರ್ಟು, ಮೇಡಮ್ ಅವರ ಬ್ಲೆಸ್ಸಿಂಗ್ಸು ಎಲ್ಲ ಸೇರಿ ವಿನೋದ್ ಸರ್ ಎಫರ್ಟ್ಗೆ ನಾನು ಹೇಳೋದ್ನಲ್ಲ, ಸಿನಿಮಾ ಇಸ್ ಆಲ್ ಸೆಟ್ ಫಾರ್ ರಾಕ್ ಅಷ್ಟೇ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಯಾರಿಲ್ಲ ಹಾಡಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬಲರಾಮನನ್ನು ಕರೆಯುವಂತಹ ಸಮಯ. ನಮ್ಮ ಸಿನಿಮಾದ ನಾಯಕ ನಟ, ಹಲವಾರು ವರ್ಷಗಳಿಂದ ಪ್ರತಿಭಾನ್ವಿತ ನಾಯಕನಾಗಿ ಮಾತ್ರ ಅಲ್ಲ, ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇದೀಗ ನಮ್ಮ ಬಲರಾಮನ ದಿನಗಳ ಮೂಲಕ ಮತ್ತೊಂದು ಮೈಲಿಗಲನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ, ದಯವಿಟ್ಟು ಜೋರಾದ ಚಪ್ಪಾಳೆ. ಊಟ ಮಾಡಿ ಹೋಗಿ ಸ್ಟೆಪ್ ಹತ್ಕೊಂಡೇ ಬಂದಿದ್ದೀರಣ್ಣ. 25 ವರ್ಷದಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬಂದಿರೋದು ನಾನು ಎಲ್ಲರಿಗೂ. ನಾವು ಏನಣ್ಣ, ನೀವೆಲ್ಲ ಜೊತೆಲಿದ್ದೀರಾ, ಒಂದೊಂದು ಸ್ಟೆಪ್ ಹತ್ತಕ್ಕೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ, ಗೊತ್ತು. ಮೊನ್ನೆನೇ ಹಾಕಿರೋದು ಸಾಕು ಸ್ಟೆಪ್, ಚೆನ್ನಾಗಿ ವೈರಲಾಗಿ ಓಡ್ತಾ ಇತ್ತು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸೈಲೆಂಟ್ ಮಾಡಿ ಮೊಬೈಲ್ ನಂದೆ. ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದು ಸಲ ನಾನು ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನು ನಡೀತಿದೆ, ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರಲಿಲ್ಲ, ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲೋ ಒಂದು ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲಿ ಕೇಳಿದ್ರು, ಐ ಥಿಂಕ್ ಯಾರೋ ಕೇಳಿದ್ರಿ, ನಿಮ್ಗೆ ಏನು ಹೆಸರು ಕೊಟ್ಕೊತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಆ ಒಂದು ನಮ್ಮ ತಂದೆಯವರು ಏನು ಬೆಳೆದಿದ್ರು, ಎಲ್ಲ ಒಂದು ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಒಂದು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್. ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡಿಕೊಂಡು ಕರೆಕ್ಟ್ ಲೈನಿಗೆ ಹಾಕ್ಕೊಂಡು
ಇಲ್ಲಿಂದ ಭಾಳ ನಾನು ಸ್ಲೋ ಪೇಸಲ್ಲಿ ಹೋದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದರೆ ಕಂಟೆಂಟೇ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದ್ದಂಥ ನಿರ್ಮಾಪಕರಾಗಲಿ, ಪದ್ಮಾವತಿ ಅಮ್ಮವರಾಗಲಿ, ಶ್ರೇಯಸ್ ಅವರಾಗಲಿ. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟೋದಂಥ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು, ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬಲರಾಮನ ದಿನಗಳೂ ಆಗಿರಬಹುದು. ಆ್ಯಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತೊಗೊಂಡಾಗ, ನ್ಯೂಸ್ 18 ಆಗಲಿ ಆ್ಯಂಡ್ ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತೊಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರೂ ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತೊಗೊಂಡ್ರು, ಬಿ ಇಟ್ ಫ್ರಮ್ ಮಹಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಅಲೋಕೆ ಅವರ ಹೋಲ್ ಟೀಮ್. ಯಾಕಂದರೆ ಸುಮಾರು ಜನ ನಿಮ್ಮಿಂದ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಭಾಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗಿಂದ ಹಿಡಿದು ಆ್ಯಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಭಾಳಷ್ಟು ಜನರ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ನ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗಲಿ ಆ್ಯಂಡ್ ಚೈತನ್ಯ ಸರ್ ಅವರಾಗಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಭಾಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ಕಿಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾನ್ ಬೈ ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದರೆ ನಿನ್ನೆಯಿಂದ ಹ್ಯಾಂಗ್ ಓವರಲ್ಲೇ ಅವರು ಇನ್ನೂ ಅಲ್ಲಿ ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ, ಅಲ್ಲಿಂದ ಇಲ್ಲೇ ಇದ್ರ ಏರಿಯಾಗೆ ಹೋಗಿದ್ರಾ ಪಠಾನ್ ಬೈ? ಅಲ್ಲ ಗೊತ್ತಾಯ್ತು, ಅದಕ್ಕೇನೆ ಕೇಳಿದ್ದು ಹ್ಯಾಂಗ್ ಓವರ್ ಇಳ್ದಿಲ್ಲ ಇನ್ನು ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಆ್ಯಂಡ್ ಇಡೀ ತಂಡ, ವಿನಯ್ ಅವರಾಗಲಿ, ರಜತ್ ಅವರಾಗಲಿ ಆ್ಯಂಡ್ ಆಲ್ ಓಕೆ ನಮ್ಮ ಆ್ಯಂಡ್ ರಾಜೇಂದ್ರ, ಸೀನಾ, ಪಠಾನ್ ಆ್ಯಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಆ್ಯಂಡ್ ಪ್ರತಾಪ್ ವಿಶ್ವನಾಥ್ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆರ್ಟಿಸ್ಟು ಇದ್ದಾರೆ. ಈ ಒಂದು ಸಾಂಗು ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು, ಈ ಸಾಂಗ್ ಇವತ್ತಿಂದ ಒಂದು ಈಗೇನು ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ಮದು ಶುರು ಆಗಲಿ, ಟಾಟಾ ಆಗಲಿ, ಅದಾದಮೇಲೆ ಐಟಮ್ ಸಾಂಗ್ ಆಗಲಿ, ಅದು ಒಂದು ಕಡೆ ಆದರೆ ಈ ಸಾಂಗ್ ಇನ್ನೊಂದು ಕಡೆ ಖಂಡಿತ ನಿಂತ್ಕೊಳ್ಳುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಒಂದು ಈಗೇನು ಬಂದಿದೆ ಗೊತ್ತಾ.